ಇಲ್ಲಿರೋದು 61 ಸೈಟ್, ಪ್ರತಿ ಸೈಟಿಗೂ 8.5 ಲಕ್ಷ ಡಿಸ್ಕೌಂಟ್. 4.5 ಎಕರೆ ಪ್ರಾಪರ್ಟಿ ಸರ್ ಇದು. ಸರ್ ನೀವು ತಗೊಂತಾರಂತ ಪ್ರಾಪರ್ಟಿ BMRD ಅಪ್ರೂವ್ಡ್ ಸೈಟ್ ಸರ್. ಅದರಲ್ಲೂ ಕೂಡ ಇಂಡಿವಿಜುವಲ್ ಈ ಖಾತೆ ಇರುವಂತ ಸೈಟ್ಸ್ ಸರ್. ಇದೇ ಮಾರ್ಚ್ 29 ಬೆಂಗಳೂರಿಂದ ಯಾವುದೇ ಮೂಲೆಯಿಂದ ಬಂದ್ರು ನಮ್ ಕಡೆಯಿಂದ ಫ್ರೀ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಇರುತ್ತೆ ಸರ್. ನೀವು ತಗೊಂತಾ ಇರೋದಲ್ಲಿ ಕನಕಪುರ ಮೇನ್ ರೋಡ್ ಅಲ್ಲಿ. ಇವತ್ತು ಹೇಗಿದೆ ಆ ಪ್ರಾಪರ್ಟಿ, ಎಲ್ಲೇ ತಗೊಂಡ್ರು ಚಿನ್ನ ಸರ್. ಸರ್ ಅಲ್ಲಿ ನೋಡಿ ಸರ್ ಮನೆಗಳೆಲ್ಲ ಹೇಗ್ ಬಂದಿದೆ ಅಂತ. ಇಲ್ಲಿ ನೋಡಿ ಮನೆ ಕಟ್ತಾ ಇದಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ನೋಡಿ ಸರ್. ಈ ಕನಕಪುರ ಮೇನ್ ರೋಡ್ ಅಲ್ಲಿ ಇಲ್ಲಿ ಸರ್ ನೀವು ತಗೊಂತಾ ಇರೋದು ಪ್ರಾಪರ್ಟಿನ. ಡೈಮೆನ್ಷನ್ಸ್ ಅಂತ ಬಂದ್ರೆ ಯಾವ ಡೈಮೆನ್ಷನ್ ಬೇಕು ಸರ್? 30-40 ಬೇಕಾ, 30-50 ಬೇಕಾ ಸರ್? ಲೋನ್ ತಗೊಂತೀರಾ ಅಂದ್ರೆ ಬ್ಯಾಂಕ್ ಅವರೇ ಮುಂದೆ ನಿಂತ್ಕೊಂಡು ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ ಸರ್. ಯಾಕಂದ್ರೆ ನೀವು ತಗೊಂತಾರಂತ ಪ್ರಾಪರ್ಟಿ BMRD ಅಪ್ರೂವ್ ಪ್ರಾಜೆಕ್ಟ್ ಸರ್. ಅಂದ್ರೆ ಯೂಶಲಿ ಆಕ್ಚುಯಲ್ ಪ್ರೈಸ್ ಎಷ್ಟಿದೆ ನಿಮ್ದು ಸರ್? ಆಕ್ಚುಯಲ್ ಪ್ರೈಸ್ ಅಂತ ನೋಡಕ್ ಹೋದ್ರೆ 3,500 per ಸ್ಕ್ವೇರ್ ಫೀಟ್ ಇದೆ. ಅದ್ರಲ್ಲಿ ಯಾವುದೇ ರೀತಿ ನೆಗೋಷಿಯಬಲ್ ಇರೋದಿಲ್ಲ. ಬಟ್ ಈಗ ನಾವು ಪ್ರೀ ಲಾಂಚ್ ಅಂತ ಏನ್ ಮೆಗಾ ಲಾಂಚ್ ಮಾಡ್ತಾ ಇದೀವಿ, ಸೊ ಅದಕ್ಕೆ ಆಫರ್ ಪ್ರೈಸ್ ಅಂದ್ಬಿಟ್ಟು ನಾವು 2,798 rupees ಕೋಟ್ ಮಾಡ್ತಾ ಇದೀವಿ ಸರ್. ಅಂದ್ರೆ 3,500 ರೂಪಾಯಿ ಸ್ಕ್ವೇರ್ ಫೀಟ್ ಅಂದ್ರೆ 42 ಲಕ್ಷಕ್ಕೆ ಸೈಟ್ ಯೂಶಲ್ ಆಕ್ಚುಯಲ್ ಪ್ರೈಸ್. ಈ ಮಾರ್ಚ್ 29 ಯುಗಾದಿ ಹಬ್ಬದ ಪ್ರಯುಕ್ತ ಪ್ರೀ ಲಾಂಚ್ ಅಡ್ವಾನ್ಸ್ ಬುಕಿಂಗ್ ಅಂತ ಹೇಳ್ತಾ ಇದೀವೋ, ಅದಕ್ಕೋಸ್ಕರ ನೀವೇನ್ ಹೇಳ್ತಾ ಇದ್ರೆ 2,798 ರೂಪಾಯಿ. ಹೌದು ಸರ್. ಅಂದ್ರೆ 33.5 ಲಕ್ಷ ರೂಪಾಯಿ ಕೊಡ್ತಾ ಇದ್ರ. ಹೌದು ಸರ್. ಸ್ಟ್ರೈಟ್ ಅವೇ 8.5 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಹೌದು ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಬೆಂಗಳೂರಿಂದ ಸೀದಾ ಕನಕಪುರ ಮೇನ್ ರೋಡಿಗೆ ಬಂದು ಹಾರೋಳಿ ಸುತ್ತಮುತ್ತ, ಕನಕಪುರ ಸುತ್ತಮುತ್ತ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಕನಕಪುರದಿಂದ ಸ್ವಲ್ಪ ಮುಂದೆನೆ ಬಂದ್ರೆ ಶಿವನಹಳ್ಳಿ ಅಂತಕ್ಕಂಥ ವಿಲೇಜ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ ಈಗ ತಾನೇ ಎಲ್ಲ ವರ್ಕು ನಡೀತಾ ಇದೆ. ಇಲ್ಲಿ ಸೈಟ್ಗಳನ್ನ ತೋರಿಸ್ತಾ ಇದ್ದೀನಿ. BMRD ಸೈಟ್ಗಳು. ಯಾರಿಗೆಲ್ಲ ಇಲ್ಲಿ ಸೈಟ್ ಬೇಕು ಅಂತ ನೋಡ್ತಾ ಇದ್ರು ಫುಲ್ ವಿಡಿಯೋ ನೋಡಿ. ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಲೋನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಯೋಗೀಶ್ ಸರ್ ಜಾಯಿನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಯಾರೆಲ್ಲ ಕನಕಪುರ ಸುತ್ತಮುತ್ತ ಸೈಟ್ ಬೇಕು ಅಂತಕ್ಕಂಥವ್ರು ಈ ವಿಡಿಯೋ ಫುಲ್ ನೋಡಿದ್ರೆ ಪೂರ್ತಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆರಿ ಗುಡ್. ಸ್ವಲ್ಪ ದಿನದ ಗ್ಯಾಪ್ನ ನಂತರ ಮತ್ತೊಂದು ಪ್ರಾಜೆಕ್ಟ್ ಜೊತೆ ವಿಡಿಯೋ ಮಾಡ್ತಾ ಇದೀವಿ. ಅದು ಕೂಡ ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳಿ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಪ್ಲಾಟ್ಸ್ಗಳನ್ನ ಸೈಟ್ ತಗೊಳ್ತಕ್ಕಂಥವ್ರಿಗೆ ಅರ್ಧ ಕೆಜಿ ಬೆಳ್ಳಿನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಅದು 42 ಲಕ್ಷ ಬೆಲೆ ಬಾಳ್ತಕ್ಕಂಥ ಸೈಟ್ನ ಕೇವಲ 33.5 ಲಕ್ಷಕ್ಕೆ ಕೊಡ್ತಾ ಇದೀವಿ. 33.5 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ. ಅದು ಕೂಡ BMRD ಪ್ರಾಪರ್ಟಿ ಅಲ್ವಾ ಸರ್? ಇಂಡಿವಿಜುವಲ್ ಈ ಖಾತಾ ಇದೆ ಸರ್. ಇಂಡಿವಿಜುವಲ್ ಈ ಖಾತಾ ಕೂಡ ಇದೆ. ಖಂಡಿತ. ಒಟ್ನಲ್ಲಿ ಚೆನ್ನಾಗಿದ್ರಲ್ವಾ ಸರ್? ಚೆನ್ನಾಗಿದ್ದೀನಿ ಸೂಪರ್. ಬಹಳ ದಿನ ಆದ್ರೂ ಕೂಡ ಈಗೇನ್ ಮತ್ತೆ BMRD ಪ್ರಾಪರ್ಟಿನೇ ತಗೊಂಡ್ ಬಂದಿದೀವಿ ನಮ್ಮ ವಿಡಿಯೋ ಮುಖಾಂತರ. ಸರ್ ಟೋಟಲ್ ಎಷ್ಟು ಎಕರೆ ಪ್ರಾಜೆಕ್ಟ್ ಸರ್ ಇದು? ಸರ್ ಈ ಪ್ರಾಜೆಕ್ಟ್ ಬಂದು 4.5 ಎಕರೆ ಪ್ರಾಜೆಕ್ಟ್. 4.5 ಎಕರೆ. ಎಷ್ಟು ಸೈಟ್ಸ್ ಇದೆ ಟೋಟಲ್? ಸರ್ ಟೋಟಲ್ 61 ಸೈಟ್ಸ್ ಬರುತ್ತೆ. 61 ಸೈಟ್ಸ್. ಹೌದು ಸರ್. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡಬಹುದು ಸರ್? ಇಲ್ಲಿ ನಿಮ್ಗೆ ಎಲ್ಲಾ ತರ ಅಂದ್ರೆ 30-40, 30-50 ಆಡ್ ಸೈಟ್ಸ್ ಎಲ್ಲ ಕೂಡ ಸಿಗುತ್ತೆ ಸರ್. ಸೊ 30-40, 30-50 ಆಡ್ ಸೈಟ್ಸ್ ಇಷ್ಟು ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಫೇಸಿಂಗ್ ಎಲ್ಲ ಸೊ ಎಲ್ಲ ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್, ಸೊ ಎಲ್ಲ ಯಾವ ಫೇಸಿಂಗ್ ಬೇಕೋ ಅದು ಕೂಡ ಅವೈಲೇಬಿಲಿಟಿ ಇದೆ. ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಸರ್ ಆಕ್ಚುಲಿ ನೀವೇನ್ ಕನಕಪುರ ಟೌನ್ ಅಂತ ಬರ್ತೀರಾ, ಜಸ್ಟ್ ಕನಕಪುರ ಟೌನ್ ಇಂದ ನಾಟ್ ಇವನ್ 1 ನಿಮಿಷ ಕೂಡ ಆಗಲ್ಲ ಸರ್. ಶಿವನಹಳ್ಳಿ ವಿಲೇಜ್ ಅಂತ ಇದೆ, ಜಸ್ಟ್ ರೈಟ್ ಸೈಡ್ ನಿಮಗೆ ಆನ್ ದ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿನೇ ನಮ್ದು ಸರ್. ಸೊ ಶಿವನಹಳ್ಳಿ ವಿಲೇಜ್ ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಸರ್. ಸೊ ನಿಮಗೆ ಇಲ್ಲಿಂದ ಮರ ಅಡ್ಡ ಇರೋದ್ರಿಂದ ನಿಮ್ಗೆ ಕಾಣ್ತಾ ಇಲ್ಲ. ಅದೇ ಹೈವೇ. ಆ ಹೈವೇ ಆಲ್ರೆಡಿ ವೆಹಿಕಲ್ ಗಳೆಲ್ಲ ಅಡ್ಡಾಡ್ತಾ ಇದಾವೆ. ಆ ಹೈವೇ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಈ ಪ್ರಾಪರ್ಟಿ ಅಲ್ವಾ ಸರ್? ಹೌದು. ಸೊ ಶಿವನಹಳ್ಳಿ ಏನ್ ವಿಲೇಜ್ ಅಂದ್ರೆ ಒಳಗಡೆಯಿಂದ ಬಂದ್ರೆ ವಿಲೇಜ್ ಮನೆಗಳು ಇದಾವೆ. ಅಲ್ಲೆಲ್ಲ ಮನೆಗಳಿಂದ ಒಳಗಡೆ ಬಂದ್ರೆ 1 ನಿಮಿಷ 2 ನಿಮಿಷ ಕೂಡ ಆಗೋದಿಲ್ಲ. ಸೊ ನಿಮಗೆ ಕನಕಪುರ ಟೌನ್ ಇಂದ ಬಂದ್ರೆ 1-2 ನಿಮಿಷ ಡ್ರೈವ್ ಆಗುತ್ತೆ. ಓಕೆ. ಮತ್ತೆ ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳ್ತಾ ಇದ್ದೀರಾ ಸರ್? ಯಾವಾಗಂದ್ರಿ ಲಾಂಚಿಂಗು? ಸರ್ ಈ ಲಾಂಚ್ ಬಂದು ಇದೇ ತಿಂಗಳು ಅಂದ್ರೆ ಮಾರ್ಚ್ 29 ಏನಿದೆ, ನಾವು ಸಂಡೇ ಲಾಂಚಿಂಗ್ ಇಟ್ಕೊಂಡಿದ್ದೀವಿ ಸರ್. ಸೊ ಅಂದರೆ ಪ್ರೀ ಲಾಂಚಿಂಗ್ ಇಟ್ಕೊಂಡಿದ್ದೀವಿ. ಸೊ ಇವತ್ತು ಯಾರೆಲ್ಲ ಕಸ್ಟಮರ್ಸ್ ಬಂದು ಬುಕ್ ಮಾಡ್ಕೊತಾರೆ ಸೈಟ್ಸ್ನ, ಅದರಲ್ಲೂ ಕೂಡ ಆಫರ್ ಪ್ರೈಸ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆಲ್ಲ 500 grams ಬೆಳ್ಳಿನ ನಾವು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಅರ್ಧ ಕೆಜಿ ಬೆಳ್ಳಿ ಫ್ರೀ. ಹೌದು ಅಲ್ವಾ ಸರ್? ಹೌದು ಸರ್. ಏನ್ ನೀವು ಹೇಳಿರೋ ತರ ಒಂದ್ ಸೈಟ್ಗೆ 33.5 ಲಕ್ಷ ಹೇಳ್ತಾ ಇದ್ದೀರೋ ಅದೇ ಪ್ರೈಸ್ಗೆ ಕೊಡ್ತೀರಾ? ಖಂಡಿತ. ಈ 29th ಈ ನೆಕ್ಸ್ಟ್ ಬರೋ ಭಾನುವಾರ ಒಳಗಡೆ ಯಾರೆಲ್ಲ ಬರ್ತೀರೋ ಅವ್ರು ಬುಕ್ ಮಾಡ್ತಕ್ಕಂಥ ಕಸ್ಟಮರ್ಗೆ ಅಲ್ವಾ ಸರ್? ಎಲ್ಲ ವರ್ಕ್ ನಡೀತಾ ಇದೆ. ಸೊ JCB ಕೂಡ ನಡೀತಾ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ನಡೀತಾ ಇದೆ. ಹಾಗೆ ಸೈಜ್ಗಳು ಡಿಮಾರ್ಕೇಶನ್ ಎಲ್ಲ ಆಗಿದೆ. ಮತ್ತೆ ಆಮೇಲೆ ಆಲ್ರೆಡಿ ಸ್ಲಾಬ್ ಕೂಡ ವರ್ಕ್ ನಡೆದ್ಬಿಟ್ಟಿದೆ. ಸೊ ಡ್ರೈನೇಜ್ ಅದೆಲ್ಲ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್ ಕಂಪ್ಲೀಟ್ ಆಗಕ್ಕಿದೆಲ್ಲ? ಸರ್ ಏನಿಲ್ಲ ಅಂತಂದ್ರೆ ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 15ರಿಂದ 20 ದಿನದಲ್ಲಿ ಪ್ರತಿಯೊಂದು 50 to 20 days ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀವಿ. CC ರೋಡ್ ತಾರ್ ರೋಡ್ ಸರ್? ಸರ್ ಆಕ್ಚುಲಿ ಇದು ಬಂದು CC ರೋಡ್ ಬರುತ್ತೆ. CC ರೋಡ್. ಏನ್ ಡಾಕ್ಯುಮೆಂಟ್ ಏನು ಅಪ್ರೂವಲ್ ಬರುತ್ತೆ ಇದು? ಸರ್ ಇದು BMRD ಅಪ್ರೂವಲ್ ಬರುತ್ತೆ, ಅಂದ್ರೆ ಇಂಡಿವಿಜುವಲ್ ಈ ಖಾತೆ ಕೂಡ ಬರುತ್ತೆ ಸರ್. ಸೊ BMRD ಅಪ್ರೂವಲ್ ಇಂಡಿವಿಜುವಲ್ ಈ ಖಾತಾ ಸರ್. ಪ್ರತಿ ಸೈಟ್ಗೂ ಕೂಡ ಈ ಖಾತಾ. ಹೌದು ಸರ್. ಹಾಗಾದ್ರೆ ರಿಜಿಸ್ಟ್ರೇಷನ್ ಗೆ ಎಲ್ಲದಕ್ಕೂ ರೆಡಿ ಇರತಕ್ಕಂತ ಪ್ರಾಪರ್ಟಿ ಸರ್. ರೆಡಿ ವಿತ್ ಕನ್ಸ್ಟ್ರಕ್ಷನ್. ಹೌದು, ವಿತ್ ಕನ್ಸ್ಟ್ರಕ್ಷನ್. ಹೌದು ಸರ್. ಓಕೆ. ಕನಕಪುರದಿಂದ ಜಸ್ಟ್ 1 minute ಡ್ರೈವ್ ಅಲ್ಲಿ ಇರತಕ್ಕಂತ ಶಿವನಹಳ್ಳಿಗೆ ವಿಲೇಜ್ ಅಟ್ಯಾಚ್ ಆಗಿರ್ತಕ್ಕಂತ ಪ್ರಾಪರ್ಟಿ. ಇಷ್ಟು 61 ಸೈಟ್ಸ್ ಗಳು ಬರ್ತಕ್ಕಂತ ಪ್ರಾಪರ್ಟಿ 4.5 ಎಕರೆ ಇದೆ. ಹೌದು ಸರ್. ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನ್ ಕೊಡ್ತಾ ಇದ್ದೀರಾ ಸರ್? ಅಮ್ಯುನಿಟೀಸ್ ಅಂತ ಬಂದ್ರೆ
ಅಂದ್ರೆ ಒಂದಲ್ಲ ಎರಡಲ್ಲ 7 ಪಾರ್ಕ್ ಕೊಟ್ಟಿದೀವಿ. 7 ಅಂದ್ರೆ ನೀವು ನಂಬೋದಿಲ್ವೋ 67,000 ಸ್ಕ್ವೇರ್ ಫೀಟ್ ನ ನಾವು ಜಸ್ಟ್ ಪಾರ್ಕ್ಗೆ ಅಂತ ಬಿಟ್ಟಿದ್ದೀವಿ. 67,000 ಸ್ಕ್ವೇರ್ ಫೀಟ್ ಬರೀ ಪಾರ್ಕಿಗೆ. ಸೊ ಅದರಲ್ಲೂ ಕೂಡ ಇನ್ನೊಂದೇನಂದ್ರೆ ಸಿವಿ ಕಮ್ಯುನಿಟೀಸ್ ಅಂತ ಏನ್ ಕರಿತೀವಿ, ಅದನ್ನ ಹೆಚ್ಚು ಕಮ್ಮಿ ನಾವು 8,000 to 8,500 ಸ್ಕ್ವೇರ್ ಫೀಟ್ ನಾವು ಸಿವಿ ಕಮ್ಯುನಿಟೀಸ್ಗೆ ಬಿಟ್ಟಿದ್ದೀವಿ. ಓಕೆ. ಸೊ ಅದಲ್ಲದೆ ನಿಮಗೆ ಕಾಂಕ್ರೀಟ್ ರೋಡ್ ಆಗಿರ್ಬೋದು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಸೊ ಓವರ್ ಹೆಡ್ ಟ್ಯಾಂಕ್ ಫೆಸಿಲಿಟಿ ಆಗಿರ್ಬೋದು, ಪ್ರತಿಯೊಂದು ರೆಡಿ ಇದೆ. ಸೊ ಹಾಗಾಗಿ ಬಂದು ಜಾಗ ನೋಡಿದ ತಕ್ಷಣ ಖಂಡಿತ ನಿಮಗೆ ಕಸ್ಟಮರ್ಸ್ಗೆಲ್ಲ ಇಷ್ಟ ಆಗುತ್ತೆ. ಸೊ ಒಂದು ಒಳ್ಳೆ ಪ್ರಾಜೆಕ್ಟ್ನ ತಂದಿದ್ದೀವಿ. ಸೊ ನಾವು ಕಸ್ಟಮರ್ಸಿಗೆ ಹೇಳೋದೇನೆಂದರೆ ಬನ್ನಿ ಜಾಗ ನೋಡಿ, ಸೊ ನಿಮ್ದು ಏನಿದೆ, ನಿಮ್ಮ ಆಸೆ ಇದೆ, ನಿಮ್ಮ ಡ್ರೀಮ್ ಹೋಮ್ ಏನಿದೆ, ಸೊ ಅದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸೊ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ. ಸೊ ಬಂದು ಏನಿದೆ ಲೈಕ್ ಮಾಡ್ಕೋಬಹುದು ಅಲ್ವಾ ಸರ್? ಅಂದ್ರೆ ಈಗ ಏನ್ ಸ್ಕ್ವೇರ್ ಫೀಟ್ ಬಿತ್ತು ಸರ್? 33.5 ಲಕ್ಷ ಹೇಳ್ತಾ ಇದ್ದೀರಾ ಸೈಟ್ 30-40 ಅಲ್ವಾ? ಹೌದು ಸರ್. ಸೊ ಏನ್ ರೇಟ್ ಬಿತ್ತು ಸರ್ ನಿಮಗೆ? 33.5 ಲಕ್ಷ ಅಂತ ಅಂದರೆ ಒಂದು 2,798 ರುಪೀಸ್ನ ಆಫರ್ ಪ್ರೈಸಾಗಿ ಮಾಡಿದ್ದೀವಿ. 2,798 ರೂಪಾಯಿ ಇಂಟು 1,200 ಸ್ಕ್ವೇರ್ ಫೀಟ್ 33,57,000 ಆಗುತ್ತೆ. 33.5 ಲಕ್ಷ ಹೌದು ಸರ್. ಅಲ್ವಾ ಸರ್? ಹೌದು ಹೌದು. ಓಕೆ. ಅಮ್ಯುನಿಟೀಸ್ ಅಂತ ಬಂದ್ರೆ ಪಾರ್ಕು, ಸಿಎ ಜಾಗ ಎಲ್ಲ ಬಿಟ್ಟಿದ್ದೀರಾ. ಮತ್ತೆ ಇದೆಲ್ಲ ಸಿಸಿ ರೋಡ್ ಏನು ತಾರ್ ರೋಡ್ ಕೊಡ್ತಾ ಇದ್ದೀರಾ? ಎಲ್ಲ ಸಿಸಿ ರೋಡ್ ಸರ್, ಸಿಸಿ ರೋಡ್. ಮತ್ತೆ ಮೇನ್ ರೋಡ್, ಸಬ್ ರೋಡ್ಸ್ ಎಲ್ಲ ಏನೇನು ಫಿಟ್ ಕೊಡ್ತಾ ಸರ್? ಇದ್ದೀರಾ? ಆಕ್ಚುಲಿ ಮೇನ್ ರೋಡ್ ಅಂತ ಏನು ನೋಡ್ತಾ ಇದ್ರೆ ನಿಮಗೆ ಅದು 40 to 50 ಅಡಿ ಇದೆ. ಓಕೆ. ಅದೇ ಒಳಗಡೆ ಬಂದ್ರೆ ನಿಮಗೆ 30 ಫೀಟ್ ರೋಡ್ಸ್ ಬರುತ್ತೆ. 30 ಫೀಟ್ ಸಬ್ ರೋಡ್ಸ್ ಇಷ್ಟು ಕೊಡ್ತಾ ಇದ್ದೀರಾ ಎಲ್ಲ ಸಿಸಿ ರೋಡ್? ಹೌದು ಸರ್. ಸೊ ಮತ್ತೆ ಸ್ಲಾಬ್ ವರ್ಕ್ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟ್ ಆಗಿದೆ. ಹೌದು. ಎಲ್ಲ ಒಂದು ಕ್ವಾಲಿಟಿ ವರ್ಕ್ ಅಲ್ವಾ ಸರ್ ಕೊಡ್ತಾ ಇರೋದು ನೀವು? ಖಂಡಿತ ಸರ್. ಯಾಕಂದ್ರೆ ಕ್ವಾಲಿಟಿ ವಿಷಯದಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಬಿಕಾಸ್ ಇದೆಲ್ಲ ಇದಕ್ಕೆ ಮುಂಚೆ ನೋಡಿರೋ ಪ್ರಾಜೆಕ್ಟ್ಸ್ ಅಲ್ಲಿ ನಾವೆಲ್ಲ ತುಂಬಾ ನೀಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಕಸ್ಟಮರ್ಸ್ ಆಗಿರ್ಬೋದು, ಇಲ್ಲ ಕಸ್ಟಮರ್ ರಿವ್ಯೂಸ್ ಅಂತ ನೋಡಿದಾಗ ಸೊ ಎಲ್ಲರೂ ತುಂಬಾ ಹ್ಯಾಪಿಯೆಸ್ಟ್ ಕಸ್ಟಮರ್ಸ್ ತುಂಬಾ ಜನ ಇದ್ದಾರೆ ನಮ್ಮ ಕಂಪ್ನಿಯಲ್ಲಿ. ಸೊ ಹಾಗಾಗಿ ನಾವು ಯಾವುದೇ ರೀತಿ ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಒಂದು ಒಳ್ಳೆ ಪ್ರಾಜೆಕ್ಟ್ನ ತಂದಿದ್ದೀವಿ. ಎಷ್ಟು ಬೋರ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಆಸ್ ಆಫ್ ನೌ 2 ಬೋರ್ ಇದೆ. ಸೊ ಜೊತೆಗೆ ಪಂಚಾಯತ್ ವಾಟರ್ ಕೂಡ ಫೆಸಿಲಿಟಿ ಕೊಡ್ತಾ ಇದೆ ಸರ್. ಮತ್ತೆ ನೀವು ಹೇಳೋ ಪ್ರಕಾರ 2 ಬೋರ್ ಇದೆ? ಹೌದು ಸರ್. ಮತ್ತೆ ಓವರ್ ಹೆಡ್ ಟ್ಯಾಂಕ್ ಸರ್ ನೋಡ್ತಾ ಇದ್ದೀರಲ್ಲ, ಓವರ್ ಹೆಡ್ ಟ್ಯಾಂಕ್ ಆಲ್ರೆಡಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಸೊ ಪ್ರತಿಯೊಂದು ವರ್ಕ್ ಆಗ್ತಾ ಇದೆ. ಇದಕ್ಕೆ ಪಂಚಾಯತ್ ವಾಟರ್ ಕೂಡ ಅವೈಲೇಬಲ್ ಇದೆ ಸರ್. ಸೊ ಓಕೆ. ಹಾಗೆ ಜಾಸ್ತಿ ತಡ ಏನು ಹಿಡಿಯೋದಿಲ್ಲ, ಇಮಿಡಿಯೇಟ್ ಏನಿಲ್ಲ ಸರ್, ಎಲ್ಲ ರೆಡಿ, ಎಲ್ಲ ಇಮಿಡಿಯೇಟ್ ಅಲ್ವಾ? ಹೌದು ಸರ್. ಸೊ 2,798 ರೂಪಾಯಿಗೆ BMRDA ಇಂಡಿವಿಜುವಲ್ ಈ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿಲಿ ಸೈಟ್ಗಳನ್ನ ಮಾರ್ತಾ ಇದ್ದೀರಾ ಸರ್? ಹೌದು ಅಲ್ವಾ ಸರ್? ಇಲ್ಲಿ ನೀವು ಸುತ್ತಮುತ್ತ ನೋಡ್ತೀನಿ ಅಂತಂದ್ರೆ DC ಕನ್ವರ್ಷನ್ ಪ್ರಾಜೆಕ್ಟ್ಸ್ಗೆ ಆಲ್ಮೋಸ್ಟ್ 4,500 ರೂಪಾಯಿಂದ 5,000 ರೂಪಾಯಿ ನಡೀತಾ ಇದೆ. ಸೊ ಹಾಗಾಗಿ ಇದೊಂದು BMRDA ಇಂಡಿವಿಜುವಲ್ ಈ ಖಾತಾ ಇರೋಂಥ ಪ್ರಾಜೆಕ್ಟ್ ಜಸ್ಟ್ 2,798 ಕೊಡ್ತಾ ಇದೀವಿ. ಅಂದ್ರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂಡ್ ಬೆಸ್ಟ್ ಪ್ರಾಪರ್ಟಿ ಅಂತ ನಾನು ಹೇಳ್ಬೋದು. ಸೊ ನೋಡಿ, ಆಲ್ರೆಡಿ JCP ಕೂಡ ನೋಡ್ತಾ ಇದ್ದೀರಾ, ಎಲ್ಲ ವರ್ಕು ಆಲ್ಮೋಸ್ಟ್ ಪ್ರೋಗ್ರೆಸ್ ಅಲ್ಲಿ ನಡೀತಾ ಇದೆ. ಹೌದು. ಇದೇ ಭಾನುವಾರ, ಈ ಬರೋ 29ನೇ ತಾರೀಕು ಭಾನುವಾರ, ಮಾರ್ಚ್ 29ನೇ ತಾರೀಕು ಒಳಗಡೆ ಯಾರೆಲ್ಲ ಬರ್ತಿರೋ ಅವ್ರಿಗೆ ಇಷ್ಟ ಆಫರ್ ಬರುತ್ತೆ. ಅರ್ಧ ಕೆಜಿ ಬೆಳ್ಳಿ, ಅರ್ಧ ಕೆಜಿ ಬೆಳ್ಳಿನೂ ಫ್ರೀ ಆಗಿ ಕೊಡ್ತಾ ಇದೀವಿ. ಜೊತೆಗೆ 42 ಲಕ್ಷ ಇರುವಂಥ ಪ್ರಾಪರ್ಟಿನ 33.5 ಲಕ್ಷ ರೂಪಾಯಿಗೆ ನಾವು ಮಾಡ್ಕೊಡ್ತಾ ಇದೀವಿ. 33.5 ಲಕ್ಷ ರೂಪಾಯಿ ಮಾಡ್ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ಇಷ್ಟು ಸರ್. ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದ್ರೆ ಈ ಪ್ರಾಪರ್ಟಿ ಸುತ್ತಮುತ್ತ ಸರ್ ಕನಕಪುರ ಅಂತ ನೋಡೋದಾದ್ರೆ ಕನಕಪುರ ರೋಡ್ ಒಂದು ದೊಡ್ಡ ಹಾಟ್ಸ್ಪಾಟ್ ಏರಿಯಾ ಆಗಿದೆ. ಬಿಕಾಸ್ ಯಾಕಂದ್ರೆ ಇವಾಗ ಕನಕಪುರ ರೋಡಿಂದ ಮೈಸೂರು ರೋಡ್ ಏನಿದೆ ಮಧ್ಯದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ ಅನ್ನೋ ಮಾತು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಲ್ಲದೆ ಸ್ಕೂಲ್ಸು, ಕಾಲೇಜಸ್, ಇಂಟರ್ನ್ಯಾಷನಲ್ ಕಾಲೇಜಸ್ ಎಲ್ಲ ಇದೆ. ಸೊ ಜೈನ್ ಯೂನಿವರ್ಸಿಟಿ ಇದೆ. ಸೊ ದಯಾನಂದ್ ಇನ್ಸ್ಟಿಟ್ಯೂಷನ್ ಆಫ್ ಇದಿದೆ. ಸೊ ಅದಾದ್ಮೇಲೆ ಅದು ಬಿಟ್ಟರೆ ಆ್ಯಪಲ್ ಸ್ಕೂಲ್, ಸುಮಾರು ಸ್ಕೂಲ್ಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಸೊ ಅದೇ ಥರ ಹಾಸ್ಪಿಟಲ್ಸ್ ಆಗಿರ್ಬೋದು, ಸೊ ಅಥವಾ ಮೆಟ್ರೋ ಕನೆಕ್ಟಿವಿಟಿ ಆಗಿರ್ಬೋದು. ಕನಕಪುರ ರೋಡ್ ಆಲ್ರೆಡಿ ನಿಮ್ಗೆ ಗೊತ್ತು, ನೈಸ್ ರೋಡ್ ತನಕ ಬಂದಿದೆ. ಸೊ ಪ್ರತಿ ಅಪ್ರಿಷಿಯೇಷನ್ ಕೂಡ ಈ ಕಡೆ ಎಲ್ರಿಗೂ ಗೊತ್ತಿರೋ ಥರ ತುಂಬ ಒಳ್ಳೆ ಅಪ್ರಿಷಿಯೇಷನ್ ಆಗ್ತಾ ಇದೆ. ಇನ್ನೊಂದೇನಂದರೆ IT ಹಬ್ಸ್ ಇಲ್ಲಿಂದ ಏನು ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟಿವಿಟಿ, ಸರ್ಜಾಪುರ, ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಸೊ ಅಂದರೆ ನೀವು ಹೇಳೋ ಪ್ರಕಾರ ಇಲ್ಲೇನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಸಜೆಸ್ಟ್ ಮಾಡ್ತೀರಾ ಅಥವಾ ಮನೆ ಕಟ್ಕೊಳ್ಳೋದು ವಾಸ ಇರೋದು? ಸರ್ ಹಾಗೇನಿಲ್ಲ ಸರ್, 2 ಥರನೂ ಬರ್ಬೋದು. ಇನ್ವೆಸ್ಟ್ಮೆಂಟ್ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕಂದರೆ ಸೊ ನಮ್ಮ ಪ್ರಾಜೆಕ್ಟಲ್ಲಿ ಏನಂದರೆ ಸೊ ಮಿನಿಮಮ್ ಏನಿಲ್ಲ ಅಂತ ಅಂದರೂ 1-1.5 ವರ್ಷದಲ್ಲಿ ಕಡಿಮೆ ಅಂದರೂ ಅರ್ಧಕ್ಕರ್ಧ 50 to 60% ಮನೆಗಳು ಬಂದ್ಬಿಡುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂದರೆ ಪ್ಲಾಟ್ ವಿತ್ ಕನ್ಸ್ಟ್ರಕ್ಷನ್ ಹೋಗೋದ್ರಿಂದ ಆಟೋಮೆಟಿಕ್ಕಾಗಿ ಮನೆಗಳು ಬಂದ್ಬಿಡುತ್ತೆ. ಸೊ ಅಪ್ರಿಷಿಯೇಷನ್ ಅಲ್ಲೇ ಸಿಗ್ಬಿಡುತ್ತೆ. ಸೊ ಹಂಗಾಗಿ ಇನ್ವೆಸ್ಟ್ಮೆಂಟ್ಗೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಸುತ್ತಮುತ್ತ ಮನೆಗಳೆಲ್ಲ ನೋಡಿದ್ದೀರಾ. ಸೊ 1 BHK ರೆಂಟೆಲ್ಲ ಯಾವ ರೀತಿ ಓಡ್ತಾ ಇದೆ, 2 BHK ಯಾವ ರೀತಿ ಓಡ್ತಾ ಇದೆ ಅಂತ. ಸೊ ಅದೇ ಥರ ನೀವೇನೋ ಕನ್ಸ್ಟ್ರಕ್ಷನ್ಗೆ ಅಂತ ಬಂದರೆ ನಮ್ಮಲ್ಲೇ ಒಳ್ಳೆ ಕನ್ಸ್ಟ್ರಕ್ಷನ್ ಪ್ಯಾಕೇಜಸ್ಸು ಕೂಡ ಇದೆ. ನೀವು ಪ್ಲಾಟ್ ವಿತ್ ಕನ್ಸ್ಟ್ರಕ್ಷನ್ ಕೂಡ ಹೋಗ್ಬೋದು. ಸೊ ಅದ್ರ ಬಗ್ಗೆ ನಾನೇನಿದೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಸರ್. ಓಕೆ. ಸೊ ಆಲ್ಮೋಸ್ಟ್ ಡೆವಲಪ್ಮೆಂಟ್ಸ್ ಹೇಳಿದ್ರೆ, ಇಲ್ಲಿನ ಅಮ್ಯುನಿಟೀಸ್ ಹೇಳಿದ್ರೆ, ಸೊ ಈ 61 ಸೈಟ್ಗಳು ಬರುವಂತಹ ಒಂದು ಪ್ರಾಪರ್ಟಿ ಇದು 4.5 ಎಕರೆಯಲ್ಲಿ ಅಲ್ಲ ಸರ್? 2,798 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅಂದ್ರೆ ಏನ್ ಈ ಮಾರ್ಚ್ 29ನೇ ತಾರೀಕು ಒಳಗಡೆ ಬರ್ತಿರೋ ಅವ್ರಿಗೆಲ್ಲರಿಗೂ ಕೂಡ 33.5 ಲಕ್ಷ ಕೊಡ್ತಾ ಇದ್ರೆ ಸೈಟ್, 42 ಲಕ್ಷ ಬೆಲೆ ಬಾಳ್ತಕ್ಕಂತ ಒಂದು ಸೈಟ್ ನ. ಹೌದು ಸರ್. ಸೊ ಇದೇ ಆಫರ್, ಅದ್ರಲ್ಲಿ ಏನಾದ್ರು ನೆಗೋಷಿಯಬಲ್ ಇದೆಯಾ? ಇಲ್ಲ ಸರ್, ಆ ಥರ ಅಂತ ಏನಿಲ್ಲ. ಬಿಕಾಸ್ ಈ ಪ್ರಾಜೆಕ್ಟ್ ರೇಟ್ ಬಂದು ಆಕ್ಚುಯಲ್ ಪ್ರೈಸ್ ನಾವು ಮಾಡಿರೋದು ಬಂದು 3,500 ರೂಪೀಸ್ ಇದೆ. ಸೊ ಏನಂದ್ರೆ ಇವಾಗ ನಿಮಗೆ ಗೊತ್ತು ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬ ಆಗಿರೋದ್ರಿಂದ ಒಂದು ಆಫರ್ ಕೇಳ್ತಾರೆ ಕಸ್ಟಮರ್ಸ್ ಅಬ್ವಿಯಸ್ಲಿ. ಸೊ ಹಾಗಾಗಿ ಒಂದು ಆಫರ್ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಸ್ಟ್ರೈಟ್ ಅವೇ ಏನಿದೆ 2,798 ಪರ್ ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿದ್ದೀವಿ. ಅದರಲ್ಲೂ ಸಿಲ್ವರ್ ಅಂದರೆ ಬೆಳ್ಳಿನ ನಾವು 1/2 kg
ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ಸೊ ಅದಲ್ಲದೆ ಕಸ್ಟಮರ್ಸ್ ಯಾರೆಲ್ಲ 29th ಆದಮೇಲೆ ಮಾಡ್ತಾರೆ ಅವ್ರಿಗೆಲ್ಲ ಯಾವುದೇ ರೀತಿ ನೆಗೋಷಿಯೇಷನ್ಸ್ ಇರೋದಿಲ್ಲ. ಸೊ 3500 ಅಂದರೆ 42 lakhs 30-40 ಆಗುತ್ತೆ ಸರ್. ಸೂಪರ್. ಮತ್ತೆ ಸರ್ ಈಗ ಬರ್ತಕ್ಕಂಥ ಜನಗಳಿಗೆ ಕಸ್ಟಮರ್ಸ್ಗೆ ನಿಮ್ಮ ಕಡೆಯಿಂದ ಪಿಕಪ್ ವ್ಯವಸ್ಥೆ ಏನಾದರೂ ಇದೆಯಾ ಅಥವಾ ಎಲ್ಲಿ ಬರಬೇಕು ಯಾವ ಥರ ಏನು? ಸರ್ ನಮ್ಮ ಬೆಂಗಳೂರಿಂದ ಯಾವುದೇ ಮೂಲೆಯಲ್ಲಿರಲಿ ಸರ್ ನಮ್ಮ ಪ್ರಾಜೆಕ್ಟ್ ವಿಸಿಟ್ ಮಾಡ್ತೀನಿ ಅಂತ ಅವ್ರ ಕಡೆಯಿಂದ ಏನಿಲ್ಲ ನಮಗೊಂದು ಕಾಲ್ ಅಥವಾ ಕನ್ಫರ್ಮೇಷನ್ ಮಾಡಿದ್ರೆ ಸೊ ನಾವು ಅವ್ರ ಡೋರ್ ಸ್ಟೆಪ್ಗೆ ನಾವು ಕ್ಯಾಬ್ನ ಕಳಿಸ್ಕೊಡ್ತೀವಿ. ಸೊ ನಮ್ಮ ಡ್ರೈವರ್ಸ್ ಏನಿದ್ದಾರೆ ಸೇಫಾಗಿ ಅವ್ರನ್ನ ಕರ್ಕೊಂಬಂದು ಲೆವಿಟಿಗೆ ಕರ್ಕೊಂಬರ್ತಾರೆ. ಸೊ ಖಂಡಿತ ಅವ್ರಿಗೆ ಏನಿದೆ ಪ್ರಾಜೆಕ್ಟ್ ಎಲ್ಲ ತೋರಿಸಿ ಸೊ ಎಲ್ಲ ಪ್ಯಾಕೇಜಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಖಂಡಿತ ಅವ್ರು ಏನಿದೆ ಬುಕಿಂಗ್ ಮಾಡ್ಕೋಬೋದು. ಸೊ ಎಲ್ಲ ಆದಮೇಲೆ ಅವ್ರಿಗೆ ತುಂಬ ಸೇಫಾಗಿ ಕರ್ಕೊಂಡೋಗಿ ಡ್ರಾಪ್ ಮಾಡೋಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಸರ್. ಓಕೆ. ಈಗ ಯೂಶಲಾಗಿ ನಾವು ಇರ್ತಕ್ಕಂಥ ಶಿವನಹಳ್ಳಿ ಅಂದ್ರೆ ಕನಕಪುರನೇ ಹಾಟ್ಸ್ಪಾಟ್ ಇದು ಮೇನ್ ಆಗಿ. ಯಾವ ಏರಿಯಾದಿಂದ ಆಕ್ಸೆಸ್ ಇದೆ ಸರ್ ಇಲ್ಲಿಗೆ? ಸರ್ ಆ್ಯಕ್ಚುಲಿ ಈ ಕನಕಪುರ ಅಂತ ಬರೋಕೆ ಹೋದರೆ ನಿಮಗೆ ಬಿಡದಿಯಿಂದ ಆಕ್ಸೆಸ್ ಇದೆ. ಸೊ ಬಿಡದಿ ಅಂತ ಬಂದರೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಬನ್ನರ್ಘಟ್ಟ ರೋಡ್ ಈ ಕಡೆಯಿಂದೆಲ್ಲ ಆಕ್ಸೆಸ್ ಇದೆ. ಸೊ ಸರ್ಜಾಪುರ ರೋಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಆ್ಯಕ್ಚುಲಿ ಇಲ್ಲಿ ವೆರಿ ನಿಯರ್ ಬೈ ನಿಮಗೆ STR ರೋಡ್ ಕೂಡ ನೋಡ್ಬೋದು. ಸೊ ರೋಡ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಕನೆಕ್ಟಿವಿಟಿ ಅಂತ ನೋಡೋಕೋದ್ರೆ ಇವಾಗೆಲ್ಲ 4 lane 8 lane ರೋಡ್ ಎಲ್ಲ ಬಂದಿದೆ. ಸೊ ರೋಡ್ ಕನೆಕ್ಟಿವಿಟಿ ಯಾವುದೇ ರೀತಿ ನಿಮಗೆ ಟ್ರಾಫಿಕ್ ಆಗೋದಾಗಲಿ ಜಾಮ್ ಆಗೋದಾಗಲಿ ಆ ಥರದ್ದೆಲ್ಲ ಏನಿಲ್ಲ. ನೀವೇನು ಅಲ್ಲಿ ಸಾರಕಿಯಿಂದ ಕೂತ್ಕೊಂಡ್ರೆ ಬಂದರೆ ಬನಶಂಕರಿ ಸಾರಕಿಯಿಂದ ಜಸ್ಟ್ ಅಲ್ಲಿಂದ ನಿಮ್ಗೆ ಏನಿಲ್ಲ ಅಂತ ಆದರೂ 45 minutes ಡ್ರೈವಲ್ಲಿ ನೀವು ರೀಚ್ ಆಗ್ಬೋದು ಸರ್. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ಕನಕಪುರನ ಒಂದು 5 ವರ್ಷದ ಹಿಂದೆ ನೋಡಿದ್ರೆ ಈ ಥರ ಡೆವಲಪ್ಮೆಂಟ್ ಇರಲಿಲ್ಲ. ಈ 5 ವರ್ಷದಲ್ಲಿ ನೋಡ್ತಾ ಇದ್ರೆ ಆ ED5 ಸ್ಕೂಲ್ ಆಗಿರ್ಬೋದು ಮತ್ತೆ ಆಶ್ರಮ ಇರ್ಬೋದಾಗಿರ್ಬೋದು. ಹೌದು ರವಿಶಂಕರ್ ಅವ್ರದ್ದು ಏನ್ ಸರ್ ರವಿಶಂಕರ್ ಗುರೂಜಿ ಆಶ್ರಮ ಆಗಿರ್ಬೋದು ಮತ್ತೆ ದಯಾನಂದ ಸಾಗರ ಕಾಲೇಜ್ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು. ಅದಾದ ನಂತರ ಮೆಡಿಕಲ್ ಕಾಲೇಜ್ ಅತಿ ದೊಡ್ಡ ಮೆಡಿಕಲ್ ಕಾಲೇಜು. ಸೊ ಅದು ಕೂಡ ನೋಡ್ತಾ ಇರ್ಬೋದು. ಹಾಗೆ ಬಂತಂದ್ರೆ ಇಂಡಸ್ಟ್ರಿಯಲ್ ಹಬ್ ಕೂಡ ಮತ್ತೆ ಸುತ್ತಮುತ್ತ ರೆಸಾರ್ಟ್ಸ್ ಆಗಿರ್ಬೋದು ಫಾರ್ಮ್ ಹೌಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಇದೆ ಕನಕಪುರದಲ್ಲಿ. ಏನ್ ಬೆಂಗಳೂರು ಸುತ್ತಮುತ್ತ ಡೆವಲಪ್ಮೆಂಟ್ ಅಲ್ಲಿ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥ ಸಿಟಿಲಿ ಕನಕಪುರ ಕೂಡ ಒನ್ ಆಫ್ ದ ಸೈಡ್ ಅಂತ ಹೇಳ್ಬೋದು ಅಲ್ವಾ ಸರ್? ಸೊ ನಾವು ಇವತ್ತು ತುಮಕೂರು ಸೈಡ್ ಏನ್ ನೋಡ್ತಾ ಇದೀವೋ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಇದು ಕೂಡ ಅದೇ ತರನೇ ಸ್ಪೀಡ್ ಆಲ್ಮೋಸ್ಟ್ ಆಗೋಗಿದೆ ಸರ್. ಯಾಕಂದ್ರೆ ಇವಾಗ ಈ ಬಿಟ್ರೆ ಬೇರೆ ಯಾವ ಪೀಸು ನಾವು 4,500 ರೂಪಾಯಿ per square feet ಮಾಡ್ತೀವಿ ಅಂದ್ರೆ ನಮಗೆ ಜಾಗಗಳಿಲ್ಲ. ಅಲ್ಲಿ ಸ್ಪೀಡ್ ಹೇಗೆ ಹಾಕುತ್ತಂದ್ರೆ 32 ಜಿಲ್ಲೆಗಳಲ್ಲಿ ಅರೌಂಡ್ 26-28 ಜಿಲ್ಲೆ ಆ ಕಡೆಲೇನೆ ಬರುತ್ತೆ. ಹಾಗಾಗಿ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಕರಿತೀವಿ. ಸೊ ಅದು ಬಿಟ್ಟು ಈ ಕಡೆ ಈ ಸ್ಪೀಡ್ ನ ನಾವು ಮೆಚ್ಕೊಂಡ್ಲೇಬೇಕು ಡೆವಲಪ್ಮೆಂಟ್ ಅದೆಲ್ಲ. ಸೊ ಎನಿ ಟೈಮ್ ವೆಹಿಕಲ್ಗಳು ನೋಡ್ತಾ ಇರ್ಬೋದು. ಹೈವೇಗಳಿದ್ರೆ ಎನಿ ಟೈಮ್ ಬಿಸಿ ಆ ರೋಡ್. ಹೌದು. ಸೊ ಅಷ್ಟು ವೆಹಿಕಲ್ಗಳು ಅಡ್ಡಾಡ್ತಕ್ಕಂಥ ಒಂದು ಮೇನ್ ರೋಡ್ ಇಲ್ಲಿಂದ ಕಾಣ್ತಾ ಇದೆ ನೋಡಿ. ಅಲ್ಲೆಲ್ಲ ವೆಹಿಕಲ್ಗಳು ಹೋಗ್ತಾ ಇದೆ ಅಲ್ಲಿ. ಸೊ ಬ್ಲರ್ ಆಗಿ ಕಾಣ್ತಾ ಇರೋದು ಯಾಕಂದ್ರೆ ಲೈನಿಗೆ ಸುತ್ತಮುತ್ತ ಹೈವೇ ಪಕ್ಕದಲ್ಲಿ ಮರಗಳು ಆಗಿದ್ರಲ್ಲ ಆ ಮರಗಳು ಅಡ್ಡ ಇದಾವೆ. ಸೊ ಈಗ ನೋಡಿದ್ರಲ್ಲ 61 ಸೈಟ್ಗಳಿದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದರಲ್ಲಿ ಯಾವುದೇ ರೀತಿ ನೆಗೋಷಿಯಬಲ್ ಇರೋದಿಲ್ಲ. ಯಾಕಂದರೆ ಕೊಡ್ತಾ ಇರೋದೇ ಆಫರ್ ಪ್ರೈಸು. ಈ ಯುಗಾದಿ ಹಬ್ಬದ ಪ್ರಯುಕ್ತ ಮಾರ್ಚ್ 29ನೇ ತಾರೀಕು ಒಳಗಡೆ ಯಾರೆಲ್ಲ ಬರ್ತಿರೋ ಅವರಿಗೆ 33.5 ಲಕ್ಷಕ್ಕೆ ನಿಮಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ. 42 ಲಕ್ಷ ಬೆಲೆ ಬಾಳ್ತಕ್ಕಂಥ ಸೈಟ್ನ ಜೊತೆಗೆ ಯಾವುದೇ ಪ್ಲಾಟ್ಸ್ ತಗೊಳ್ಳಿ ಒಂದು ಅರ್ಧ kg ಬೆಳ್ಳಿನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಹೌದು ಸರ್, ಇಟ್ಸ್ ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಈಗ 29 ಭಾನುವಾರ ಇಲ್ಲೇನಾದ್ರೂ ನಿಮ್ದು ಇವೆಂಟ್ ನಡೆಯುತ್ತಾ? ಎಲ್ಲ ಟೀಮ್ ಬರ್ತಾ ಇದ್ದೀರಾ? ಖಂಡಿತ ಸರ್, ನಮ್ಮ ಟೀಮ್ ಏನಿದೆ ಆಲ್ಮೋಸ್ಟ್ 200 ಇಂದ 300 ಜನ ಎಂಪ್ಲಾಯ್ಸ್ ಇದೀವಿ ನಾವು. ಸೊ ಪ್ರತಿಯೊಬ್ಬರು 29 ಅವೈಲೇಬಲ್ ನಡೀತಾ ಇದೆ. JCB ಸ್ವಲ್ಪ ಜಾಗ ಬಿಡಿ. ಹಾ ಸರ್, ಈ ಭಾನುವಾರ ಬರ್ತಾ ಇದ್ರಲ್ಲ 29 ಸರ್ 29ನೇ ತಾರೀಕು ಏನಿದೆ ನಮ್ಮ ಮೆಗಾ ಲಾಂಚ್ ಇರೋದ್ರಿಂದ ಸೊ ಅವತ್ತು ನೀವು ಪ್ರಾಜೆಕ್ಟ್ ಬರ್ತಾ ಇದ್ದೀರಾ ಅಂತ ಅಂದ್ರೆ ಸೊ ನಮ್ಮ ಕಂಪ್ಲೀಟ್ ಏನಿದೆ ಪ್ರತಿಯೊಬ್ಬರು ಎಂಪ್ಲಾಯೀಸ್ ಕೂಡ ಇಲ್ಲಿ ಇರ್ತೀವಿ. ಸೊ ಅದರಲ್ಲಿ ನಾನು ಕೂಡ ಅವೈಲೇಬಲ್ ಇರ್ತೀನಿ. ಸೊ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಏನೇ ಡೀಟೇಲ್ಸ್ ಆಗಿರ್ಬೋದು ನನ್ನ ಕಡೆಯಿಂದ 100% ನಿಮಗೆ ಕೊಡ್ತೀವಿ. ಹಾಗಾದ್ರೆ ಈ 29ನೇ ತಾರೀಕು ಭಾನುವಾರ ಕಂಪ್ಲೀಟ್ ನಿಮ್ಮ ಟೀಮ್ ಸಮೇತ ಇಲ್ಲಿ ಇರ್ತೀರಾ ಸರ್? ಹೌದು ಸರ್. ಸೊ ಪಿಕಪ್ ವ್ಯವಸ್ಥೆ ಇದೆ, ಡ್ರಾಪ್ ವ್ಯವಸ್ಥೆ ಇದೆ ನಿಮ್ಮ ಸಂಸ್ಥೆ ಕಡೆಯಿಂದ? ಹೌದು ಸರ್. ಅಲ್ವಾ ಸರ್? ಇದು ವರ್ಕ್ ಎಲ್ಲ ನಡೀತಾ ಇದೆ. ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದೆ ಪ್ರತಿಯೊಂದು ಲೀಗಲ್ ಆಗಿದೆಯಾ? ಸೊ ಖಂಡಿತ ಸರ್, 100% ಲೀಗಲ್ ಆಗಿದೆ. ಯಾಕಂದರೆ ನಮ್ಮ ಪ್ರಾಜೆಕ್ಟ್ನ ನೀವು ನೋಡ್ಬೋದು. ಸೊ ಪ್ರತಿಯೊಂದು ಸೆಟ್ಟು ಫುಲ್ಲು ರೆಡಿ ಇರುತ್ತೆ. ಸೊ ನೀವಿಗೆ 29th ಏನಿದೆ ಈ ಮಾರ್ಚ್ ಬಂತು ಅಂತಂದರೆ ನಮ್ಮ ಕಂಪ್ಲೀಟ್ ಎಂಪ್ಲಾಯೀಸ್ ಇಲ್ಲಿ ಇರ್ತೀವಿ. ಅದರಲ್ಲೂ ಕೂಡ ನಾನು ಕೂಡ ಅವೈಲೇಬಲ್ ಇರ್ತೀನಿ. ಸೊ ಯಾವುದೇ ಕಸ್ಟಮರ್ಸ್ ಆಗಲಿ ನಿಮಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಅಥವಾ ಇನ್ನೇನಾದರೂ ಇತ್ತು ಅಂದರೆ ಖಂಡಿತ ನಿಮ್ಗೆ ಏನಿದೆ ಎಲ್ಲ ಕ್ಲಾರಿಟಿನೂ ನಾವು ಕೊಡ್ತೀವಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ 100% ಪಕ್ಕ ಇದೆ ಸರ್. ಸೊ ಲೀಗಲ್ ಡಾಕ್ಯುಮೆಂಟ್ ಸಮೇತ ನೀವು ತಗೊಂಡು ಹೋಗ್ಬೋದು. ಸೊ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ ಮಾಡ್ಕೋತಾರೆ. ಎಷ್ಟು ದಿನ ಟೈಮ್ ಕೊಡ್ತಾ ಇದ್ದೀರಾ? ಸರ್ ಅವ್ರಿಗೆ ಏನಿಲ್ಲ ಸರ್, 7 to 10 days ನಾವು ಟೈಮ್ ಕೊಡ್ತೀವಿ. ಅವ್ರು ಯಾವುದೇ ರೀತಿ ಲೀಗಲ್ ವೆರಿಫಿಕೇಶನ್ಗೆ ಹೋಗ್ಬೋದು. ಸೊ ಅಡಿಷನಲ್ ಯಾವುದೇ ರೀತಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೇಳಿದ್ರು ವಿತಿನ್ 24 hours ಒಳಗಡೆ ಇಮಿಡಿಯೇಟ್ ಆಗಿ ನಾವೇನಿದೆ ಸೊ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ಸೊ ಅದಾದ ನಂತರ ಸೊ ಏನಿದೆ ವಿತಿನ್ 30 to 45 days ಒಳಗಡೆ ನಾವು ರಿಜಿಸ್ಟ್ರೇಷನ್ಸ್ನ ಪ್ಲಾನ್ ಮಾಡ್ಕೋಬೋದು. ಮತ್ತೆ ಲೋನ್ ವ್ಯವಸ್ಥೆ ಎಲ್ಲ ಯಾವ ಥರ ಇದೆ? ಖಂಡಿತ ಸರ್, ಎಲ್ಲ ಮೇಜರ್ ಬ್ಯಾಂಕ್ಸಿಂದ ನ್ಯಾಷನಲೈಸ್ ಬ್ಯಾಂಕ್ಸಿಂದ ಲೋನ್ಸ್ ಇರುತ್ತೆ. ಸೊ ಅದ್ರ ಏನಿದೆ ನಿಮಗೆ ಲೆಟರ್ಸ್ ಎಲ್ಲ ಅಲ್ಲಿಂದ ಬ್ಯಾಂಕಿಂದ ಅಪ್ರೂವಲ್ಸ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಮ್ಮ ಬ್ಯಾಂಕಿಂಗ್ ಪೀಪಲ್ ಕೊಡ್ತಾರೆ ಲಾಂಚಿಂಗ್ ದಿವಸ. ಸೊ ಯಾವ ಬ್ಯಾಂಕಲ್ಲಿ ಯಾವ ಥರ ಕಂಫರ್ಟಬಲ್ ಇದ್ದಾರೆ ನೋಡಿಕೊಂಡು ಕಸ್ಟಮರ್ಸ್ ಮೂವ್ ಮಾಡ್ಬೋದು. ಸೊ ನೀವೇನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನು ಕ್ಯಾಶ್ಗೆ ಹೋಗ್ತಿರೋ ಅಥವಾ ಲೋನ್? ಹೌದು ಸರ್, ಕೆಲವು ಕಸ್ಟಮರ್ಸ್ ಕ್ಯಾಶ್ ಇರ್ತಾರೆ, ಕೆಲವು ಕಸ್ಟಮರ್ಸ್ ಲೋನ್ ಇರ್ತಾರೆ. ಸೊ ಲೋನ್ ಅಂತ ಬಂದಾಗ ನಮ್ಮ ಬ್ಯಾಂಕಿಂಗ್ ಪೀಪಲ್ ಇರ್ತಾರೆ. ಸೊ ಇಲ್ಲ ಕ್ಯಾಶ್ ಅಂತ ಬಂದಾಗ ಖಂಡಿತ ಏನಿದೆ
ಕೂತ್ಕೊಂಡು ಮಾತಾಡಿಕೊಂಡು ನಾವೇನಿದೆ ಅಗ್ರಿಮೆಂಟ್ ಮಾಡಿಕೊಂಡು ನಾವು ರಿಜಿಸ್ಟ್ರೇಷನ್ ಪುಷ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಓಕೆ, ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಆಲ್ರೆಡಿ JCB ಕಂಪ್ಲೀಟ್ ವರ್ಕ್ ಮಾಡಿದೆ. ಇಲ್ಲಿ ಸ್ಲ್ಯಾಬ್ ಎಲ್ಲ ಹಾಕ್ಬಿಟ್ಟು ಅಲ್ಲೆಲ್ಲ ನೋಡಿ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಪೈಪ್ಗಳೆಲ್ಲ ಅಲ್ಲಿ ಹಾಕಿದ್ದಾರೆ. ಸೊ ಇಷ್ಟು ವ್ಯವಸ್ಥೆ ಇದೆ, ಮತ್ತು ಓವರ್ ಟ್ಯಾಂಕ್ ರೆಡಿ ಇದೆ, ಸುತ್ತ ಗೇಟೆಡ್ ಕಮ್ಯುನಿಟಿ ವ್ಯವಸ್ಥೆ ಇದೆ. ಸೊ ಎಲ್ಲ ವರ್ಕು ನಡೀತಾ ಇದೆ. ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಕೆಲವೇ ದಿನಗಳಲ್ಲಿ ನಿಮಗೆ ಎಲ್ಲ ಡೆವಲಪ್ಮೆಂಟ್ಸು ಕಂಪ್ಲೀಟ್ ಆಗುತ್ತೆ. ಅವಾಗ ಈ ಪ್ರೈಸ್ ಇರೋದಿಲ್ಲ. ಇಲ್ಲ ಸರ್. ಸರ್ ಆ್ಯಕ್ಚುಲಿ ಇದನ್ನು ನಾವು ಆಫರ್ ಪ್ರೈಸ್ ಅಂತ ಕೊಡ್ತಾ ಇರೋದು. ಆ್ಯಕ್ಚುಲ್ ಪ್ರೈಸ್ ಬಂದು 3500 ರುಪೀಸ್ ಇದೆ. ನಾನು ಮುಂಚೆ ಹೇಳಿದಾಗೆ ಇಲ್ಲಿ ಯಾವುದೇ ಸುತ್ತಮುತ್ತ ಫಾರ್ ಎಕ್ಸಾಂಪಲ್ ಎಕ್ಸಿಸ್ಟಿಂಗ್ ಲೆವೆಟ್ ಅಂತ ಹೋದ್ರೂ ಕೂಡ, ಯಾಕಂದರೆ ಹೊಸ ಜಾಗಗಳು ಯಾವುದು ಸಿಗ್ತಾ ಇಲ್ಲ, ಹಳೆ ಲೆವೆಟ್ ಅಂತ ಹೋದ್ರೂ ಕೂಡ 4500 5,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಸೊ ಇವಾಗ ನಾವು ಕೊಡ್ತಾ ಇರೋಂಥದ್ದು ಬರೀ DC ಅಂತ ಅಲ್ಲ, ಇಟ್ಸ್ BMRD ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ಇರೋಂಥ ಪ್ರಾಪರ್ಟಿ ಕೇವಲ 2798 ರೂಪಾಯಿ. ದಟ್ ಈಸ್ ಆಲ್ಸೋ ಬಿಫೋರ್ ಮಾರ್ಚ್ 29. 33,50,000. ಹೌದು ಸರ್. ಓಕೆ, ಮತ್ತು ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ ಸರ್ ವೀಕ್ಷಕರಿಗೆ? ಸರ್ ಕೊನೆಯದಾಗಿ ನಾನು ಕಸ್ಟಮರ್ಸ್ಗೆ ಹೇಳೋದೇನೆಂದರೆ, ತುಂಬ ಜನ ಕಸ್ಟಮರ್ಸ್ ತುಂಬ ವರ್ಷಗಳಿಂದ ತುಂಬ ಕನಸುಗಳನ್ನ ಇಟ್ಕೊಂಡಿರ್ತೀರಾ, ತುಂಬ ಆಸೆಗಳನ್ನ ಇಟ್ಕೊಂಡಿರ್ತೀರಾ. ಸೊ ನೀವು ನಿಮ್ಮ ಮಕ್ಕಳಿಗೋಸ್ಕರ ಏನಾದರೂ ಒಂದು ಸಣ್ಣ ಪುಟ್ಟದ ಗೂಡ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಾ. ಸೊ ಅದರಲ್ಲೂ ಹೇಗಾಗೋಗಿದೆ ಅಂದರೆ, ಸೊ ಯಾವುದೇ ಪ್ರಾಜೆಕ್ಟ್ಸ್ ಆದರೂ ಮೊದಲು ಅಂದ್ಕೊಳ್ಳೋದೇನೆಂದರೆ ಪ್ರಾಜೆಕ್ಟ್ ಚೆನ್ನಾಗಿದೆಯಾ, ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತಾ, ಲೋನ್ ಆಗುತ್ತಾ ಆಗಲ್ವಾ. ಸೊ ಎಷ್ಟೋ ಜನಕ್ಕೆ ಒಂದು ಕನಸಿರುತ್ತೆ, ಒಂದು ಗೂಡ್ ಕಟ್ಕೊಬೇಕು, ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ. ಸೊ ಸುಮಾರು ಜನ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ, ಸೊ ಇವಾಗ ಇರೋವಂಥ ಪ್ರಾಜೆಕ್ಟ್ಸಲ್ಲಿ ಆ ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಇಲ್ವಾ, ಸೊ ಅಥವಾ ಎಲ್ಲಿ ಮೋಸ ಹೊರಟೋಗ್ತೀನೋ ಏನೋ ಅನ್ನೋ ಒಂದು ಭಯ ಇರುತ್ತೆ. ಬಟ್ ಆ ಕಸ್ಟಮರ್ಸ್ಗೆಲ್ಲ ಹೇಳ್ತೀನಿ, ಸೊ ಎಲ್ಲ ಪ್ರಾಜೆಕ್ಟ್ಸು ಒಂದೇ ಥರ ಇರಲ್ಲ. ದಯವಿಟ್ಟು ನಮ್ಮ ಪ್ರಾಜೆಕ್ಟ್ಗೆ ಒಂದ್ಸರಿ ವಿಸಿಟ್ ಕೊಡಿ. ಸೊ ಪ್ರಾಜೆಕ್ಟ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅದರಲ್ಲೂ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ತುಂಬಾ 100% ಲೀಗಲ್ ಇರೋವಂಥ ಪ್ರಾಜೆಕ್ಟು. ಸೊ ಏನಿದೆ ನಿಮಗೆ ರಿಜಿಸ್ಟ್ರೇಷನ್ಸ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ನಿಮ್ಮ ಆಸೆ ಏನಿದೆ, ನಿಮ್ಮ ಕನಸೇನಿದೆ, ಅದನ್ನು ನನಸ್ಕೊಂಡು ಮಾಡ್ಕೊಳ್ಳೋದ್ರಲ್ಲಿ ನಾವು ಕೂಡ ಪಾಲ್ದಾರಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಯೋಗೇಶ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ, ಇರೋದೇ 61 ಸೈಟು, 30-40 30-50 ಎಲ್ಲ ಡೈಮೆನ್ಷನ್ನು ಎಲ್ಲ ಫೇಸಿಂಗಲ್ಲೂ ಇದೆ. ಸೊ 4.5 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಇದು. ಸೊ ಎಷ್ಟು ಹೇಳ್ತಾ ಇದ್ದಾರೆ ಆಲ್ರೆಡಿ ಕೇಳಿಸ್ಕೊಂಡ್ರಿ, 2798, 33.5 ಲಕ್ಷಕ್ಕೆ ಇಲ್ಲಿ ಸೈಟ್ಗಳು ಸಿಗ್ತಾ ಇರೋದು. ಮಾರ್ಚ್ 29ನೇ ತಾರೀಕು ಒಳಗಡೆ ಯುಗಾದಿ ಹಬ್ಬದ ಪ್ರಯುಕ್ತ ಆಫರ್ ಕೊಡ್ತಾ ಇರೋದು. ಸೊ ಪ್ರತಿಯೊಂದು ಸೈಟು ಪ್ರತಿಯೊಂದು ಲೇಔಟಲ್ಲೂ ವೀಡಿಯೋ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿತ್ವವಾಗಿರಬೇಕು. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಹೋಗಿ ತೋರಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿತ್ವವಾಗಿ ಸೊ ಸೈಟ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಸರ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಯಾಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ಇಷ್ಟು ಬಿಸಿಲಲ್ಲಿ ನಾನು ಬೇವಿತಾ ಇದ್ದೀನಿ, ನೀವು ಬೇವಿತಾ ಇದ್ರೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ಸರ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.